ಬಾಲ್ಯದಿಂದಲೂ ನಮ್ಮ ಕಲಾವಿದರ ಇದು ಹಾ ಹಾಗಾಗಿ ಸಂಸಾರ ಸಂಸಾರ. ಮತ್ತೆ ಅದೇ ರೀತಿ ಕೆಸರು ಗದ್ದೆ ಇರ್ತದಲ್ಲ, ಹಾ ಹಾ ಹಾಗೆ ಅದರದ್ದು ಕೆಸರೆಲ್ಲ ಒಟ್ಟು ಮಾಡಿ ಹಾ ಅದರಲ್ಲಿ ಮಾಡ್ತಿರುವಂತ ಆಡುದು. ಆಡುದು. ನಮ್ಮ ಅಜ್ಜನ ಕಾಲದಿಂದ ತಂದೆಯ ಕಾಲದಿಂದ ಈಗ ನಾವು ಮಾಡ್ತಾ ಇದ್ದೇವೆ ಹಾ. ಗಣಪತಿ. ಇದು 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 ಹಾವು ನೋಡಿ ನೀವು ಹೇಳ್ಬೋದು ಇದು ಯಾವ ಜಾತಿದ ಅಂತ ಹೇಳಿ. ಅಕ್ಕಣ್ಣ ಎಲ್ಲ ಇಲ್ಲಿ ಗಣಪತಿಗೆ ಕೊಡುವಂತದ್ದು ನಾಗರ ಹಾವು ಬಿಟ್ರೆ ಬೇರೆ ಯಾವ ಜಾತಿಯನ್ನು ಕೊಡುವಾಗಿಲ್ಲ. ಇದು ಯಾರು ಮಾಡಿದ ಹಾವು ಇದು? ಸುಳ್ಳು. ವಿನಾಯಕಂದ ಹಾವ ಇದು? ನೀನ್ ಸಹ ಹೀಗೆ ಮಾಡ್ತೀಯ ಹಾವು? ನೀವು ಸಾಧಾರಣ ಒಂದು ಎಷ್ಟು ವರ್ಷ? ನಾನು ಇಲ್ಲಿಂದ ಬಲ್ಲಿ ಶುರುವಾಗಿ ಸಾಧಾರಣ 30 ವರ್ಷ. 30 ವರ್ಷ. ಯಾರು ಇವ್ರ? ನಮಸ್ತೆ. ನೀವು ಸಮೇತ ಗಣಪತಿಯ? ಗಣಪತಿ ಅಲ್ಲ, ನೀವು ಸ್ಪೆಷಲಿ ಜ್ಯುವೆಲ್ಲರ್ ಮಾಡ್ತೀರಿ ಅಂತೇಳಿ. ಎಲ್ರಿಗೂ ನಮಸ್ಕಾರ ಹಾಗೂ ಕುಮಾರ್ KC 85 ನನ್ನ ಚಾನೆಲ್ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತ ಹೇಳಿದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ಚೌತಿ ಆರಂಭವಾಗಲಿದೆ. ಎಲ್ಲೆಲ್ಲಿ ನೋಡಿದರೂ ಗಣಪನೇ ಗಣಪ. ಅದೇ ಗಣಪನ ಸೃಷ್ಟಿಕರ್ತರು ಅದೆಷ್ಟೋ ಜನ ಇಲ್ಲಿದ್ದಾರೆ. ಅಂದರೆ ಗಣಪತಿಯ ಮೂರ್ತಿಯನ್ನು ಮಾಡುವವರು. ಹಾಗೆಯೇ ನನ್ನೋರ್ವ ಸ್ನೇಹಿತ ಅಚ್ಚುಕಟ್ಟಾಗಿ ಸುಂದರವಾಗಿ ಗಣಪತಿಯ ಮೂರ್ತಿಯನ್ನು ಮಾಡ್ತಿದ್ದಾರೆ. ನೋಡೋಣ, ಅವರಲ್ಲಿಗೆ ಹೋಗೋಣ. ಇದು ನನ್ನ ಸ್ನೇಹಿತನ ಮನೆ. ನೀವೆಲ್ಲರೂ ಕೇಳಿರ್ಬೋದು, ಸುಬ್ರಹ್ಮಣ್ಯ ರಾವ್ ಅವರು ದಿವಂಗತರಾಗಿದ್ದಾರೆ. ಅವರು ಬಹಳಷ್ಟು ಗಣಪತಿ ಮಾಡೋದಲ್ಲಿ ಪ್ರಚಲಿತರು. ಇದುವೇ ಮನೆ ಅವರದ್ದು. ಅಲ್ಲಿ ಈಗ ಗಣಪತಿ ಮಾಡ್ತಾ ಇದ್ದಾರೆ. ನೋಡೋಣ. ನನ್ನ ಸ್ನೇಹಿತನ ಹೆಸರು ಸಂಪತ್ ರಾವ್. ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದು ತನ್ನ ಹವ್ಯಾಸದ ಈ ಗಣಪತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ನೋಡ್ತಿದ್ದೀರಿ ಇಲ್ಲಿ ಅದೆಷ್ಟೋ ಮಕ್ಕಳು ಬಂದಿದ್ದಾರೆ. ನಮಸ್ಕಾರ ಸಂಪತ್ ಅವರೇ. ನಮಸ್ತೆ. ಏನು ಮತ್ತೆಲ್ಲ ಗಣಪತಿ ಶುರು ಮಾಡ್ತಾ ಇದ್ದೀರಲ್ಲ ನೀವೆಲ್ಲ? ಇವರೆಲ್ಲ ಮಕ್ಕಳೆಲ್ಲ ಯಾರು? ಮಕ್ಕಳೆಲ್ಲ ಇಲ್ಲಿ ನಮ್ಮ ಮನೆ ಸುತ್ತಮುತ್ತಲಿನ ಮಕ್ಕಳು. ಇವರೆಲ್ಲ ಗಣಪತಿ ಮಾಡ್ಲಿಕ್ಕೆ ಬಂದವರ? ಹಾ, ಎಲ್ಲ ಕಲಿತಿದ್ದಾರಾ? ಕಲಿತಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಬರ್ತಾ ಇದ್ದಾರಾ ನಿಮ್ಮೊಟ್ಟಿಗೆ? ಹಾ, ಬರ್ತಾರೆ. ಗಣಪತಿ ಮಾಡುದು, ಶಾರದೆ ಮಾಡುದು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಸಂಡೇ ಸ್ಯಾಟರ್ಡೆ ಬರ್ತಾರೆ. ಹೌದಾ? ಇಲ್ಲೇ ಆಟ ಆಡ್ತಾರೆ. ಸಂಪತ್ ಅವರೇ, ನಿಮ್ಮ ಈ ಒಂದು ಹವ್ಯಾಸ ಹೇಗೆ ಬೆಳೆದಿದೆ ನಿಮಗೆ? ಅಂದರೆ ಸಾಧಾರಣ ನೀವು ಇದನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ನಾನು ಬಾಲ್ಯದಿಂದಲೂ ನಮ್ಮ ಕಲಾವಿದರ ಇದು ಹಾಗಾಗಿ ಸಂಸಾರ. ಹಾಗಾಗಿ ಬಾಲ್ಯದಿಂದಲೇ ಇದು ನಮಗೆ ಸಾಮಾನ್ಯ. ನಿಮ್ಮ ತಂದೆಯವರು ಅವರು ಬಹಳಷ್ಟು ಪ್ರಸಿದ್ಧ ಇದ್ರಲ್ಲ ಇದರಲ್ಲಿ? ಸುಬ್ರಹ್ಮಣ್ಯ ರಾವ್. ತಂದೆಯವರು ಸುಬ್ರಹ್ಮಣ್ಯ ರಾವ್. ಹೌದು. ನಮ್ಮ ಅಜ್ಜ ಪೈಂಟರ್ ಗಣಪತಿ ರಾವ್ ಅಂತೇಳಿ. ಅವರು ನಮ್ಮ ಧರ್ಮಸ್ಥಳ, ಸುಬ್ರಹ್ಮಣ್ಯ ಈ ದೇವಸ್ಥಾನಗಳಲ್ಲಿ ಮೊದಲು ಫೋಟೋ ತೆಗ್ತಿರ್ಲಿಲ್ಲ ದೇವರದ್ದು. ಓಹೋ, ಹಾಗೆ. ಆ ದೇವರ ಫೋಟೋವನ್ನು ಇವರು ಮಾಡಿದ್ದರು. ನೀವು ಎಲ್ಲಿಯಾದ್ರೂ ಸುಬ್ರಹ್ಮಣ್ಯ ದೇವರದ್ದು ಹಳೇ ಚಿತ್ರ ನೋಡಿದ್ರೆ ದೇವರದ್ದು ಅಲ್ಲಿ ಕೆಳಗಡೆ ಬರ್ದಿರ್ತದೆ ಪೇಂಟರ್ ಗಣಪತಿ ರಾವ್ ಹೇಳಿ. ತಂದೆಯವರು ಸಹ ಹಾಗೆ ಈಗಲೂ ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲಿ ಹೊರಾಂಗಣದಲ್ಲಿ ಇರುವಂತ ಎಲ್ಲಾ ಫೋಟೋಗಳ ಕೆಳಗಡೆ ಇದೆ ನೋಡಿ ಸುಬ್ರಹ್ಮಣ್ಯ ರಾವ್ ಅಥವಾ ತಂದೆಯದು ಅಜ್ಜನ ಹೆಸರು ಗಣಪತಿ ರಾವ್ ಅಂತ ಹೆಸರು. ಇನ್ನು ಮುಂದಕ್ಕೆ ಹಾಗೆ ನಿಮ್ಮದು ಸಹ ಹೆಸರು ಬರ್ಲಿಕ್ಕೆ ಇದೆ ಎಲ್ಲ. ನೀವು ಸಹ ಪ್ರಚಲಿತದಲ್ಲಿ ಬರ್ತೀರಿ. ಅದೇ ರೀತಿ ಇವರು ನಿಮ್ಮ ತಾಯಿಯವರಲ್ಲ? ನಮಸ್ಕಾರಮ್ಮ. ನಮಸ್ತೆ. ನೀವು ಸಹ ಬಹಳ ಸುಂದರವಾದ ಗಣಪತಿ ಮಾಡ್ತಿದ್ದೀರಿ. ನೀವು ಇದನ್ನು ಯಾವಾಗದಿಂದ ಕಲ್ತದ್ದು? ಆಕ್ಚುಲಿ ನಾನು ನನ್ನ ಗಂಡನ ಮನೆಗೆ ಬಂದಾಗ ಕಲಿತಿದ್ದೆ. ಅದರ ಮೊದಲು ನಿಮ್ಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಗಣಪತಿ ಮಾಡ್ತಾ ಇದ್ರಾ? ಹೌದಾ? ನಮ್ಮ ಊರಲ್ಲಿ ಗಣಪತಿ ಮಾಡ್ತಾ ಇದ್ರಿ. ಅಂದ್ರೆ ನೀವು ಇದು ಇಲ್ಲಿ ಬಂದು ಶುರು ಮಾಡಿದಲ್ಲ, ನೀವು ಆವಾಗ್ಲೇ ಮಾಡ್ತಾ ಇದ್ರಿ? ಅಂದ್ರೆ ಬಾಲ್ಯದಿಂದಲೇ ಅಥವಾ? ನಾವು ಒಂದು 10 ವರ್ಷ ಆದ್ಮೇಲೆ ಶಾಲೆಗೆ ಹೋಗುವಾಗ ಅವರ ಮನೆಗೆ ಹೋಗಿ ಗಣಪತಿ ಮಾಡುವವರನ್ನು ನೋಡುದು. ಮತ್ತೆ ಅದೇ ರೀತಿ ಕೆಸರು ಗದ್ದೆ ಇರ್ತದಲ್ಲ, ಅದರದ್ದು ಕೆಸರೆಲ್ಲ ಒಟ್ಟು ಮಾಡಿ ಅದರಲ್ಲಿ ಮಾಡ್ತಿರುವಂತ ಆಡುದು. ಹಾಗೆ ಮಾಡ್ತಾ ಮಾಡ್ತಾ ಈಗ ಈ ಗಣಪತಿಯ ಈ ರೂಪ ಕೊಡುವಷ್ಟು ನೀವು ಕಲ್ತಿದ್ದೀರಿ. ಈಗ ಬಹಳ ಸುಂದರವಾಗಿದೆ. ತುಂಬ ಖುಷಿ ಆಯಿತು ನೀವು ಗಣಪತಿ ಮಾಡೋದನ್ನು ನೋಡಿ. ಅದೇ ರೀತಿ ಇಲ್ಲಿ ಅವರಿದ್ದಾರೆ ಸಂಪತ್. ಇವರು ಅವರು ನಿಮ್ಮ ಗುರುಗಳೇನು? ನಮಸ್ಕಾರ. ನಮಸ್ತೆ. ಹೇಳಿ ಸರ್, ನೀವು ಸಾಧಾರಣ ಒಂದು ಎಷ್ಟು ವರ್ಷ? ನಾನು ಇಲ್ಲಿಂದ ಬಲ್ಲಿ ಶುರುವಾಗಿ ಸಾಧಾರಣ 30 ವರ್ಷ. 30 ವರ್ಷ. ಸುಬ್ರಹ್ಮಣ್ಯ ರಾವ್ ಅವರಿಂದ ಇವ ಸಂಪತ್ ಅವರ ತಂದೆಯಿಂದ ಗಣಪತಿಯನ್ನು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ ಅಷ್ಟೇ. ಇನ್ನು ಕೂಡ ವಿದ್ಯಾರ್ಥಿಯೇ.
ಅಂತ ವಿದ್ಯಾರ್ಥಿ ಅಲ್ವಾ? ಹೇಳ್ಬೋದು. ಈ ಯಾಕಂದ್ರೆ ಕಲೆಯಲ್ಲಿ ಒಂದು ಅಂತ್ಯ ಅಂತ ಹೇಳಿ ಇಲ್ಲ, ಇಲ್ಲ. ಎಷ್ಟು ಕಲಿತೇವೆ ನಾವು ಅಷ್ಟು ಹಾ, ಕಲಿತಾ ಹೋಗ್ಬೇಕು. ಹೋಗ್ತೇನೆ. ಹಾ. ಆಮೇಲೆ ದಿವಸ 6 ಗಂಟೆಯಿಂದ 8:30 ಗಂಟೆವರೆಗೆ ಸಂಜೆ ಶಾಲೆ ಬಿಟ್ಟ ಮೇಲೆ ಇಲ್ಲಿ ಬಂದು ಚೌತಿ ಟೈಮಲ್ಲಿ 2 ತಿಂಗಳು ಹಾ. ಇಲ್ಲಿ ಗಣಪತಿಯ ಸೇವೆಯನ್ನು ಮಾಡುವುದು. ಸೇವೆಯನ್ನು ಮಾಡ್ತಿದ್ರಿ. ಹಾಗೆ ಮುಂಚೆ ಮನೆಯಲ್ಲಿ ಮಾಡ್ತಿದ್ದೆ, ಹಾ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ. ಹಾ. ಆಮೇಲೆ ಈಗ ಅಲ್ಲಿ ಹಾ. ಆಗುದಿಲ್ಲ ಅಂತ ಹೇಳಿ ಹಾ. ಈಗ ಇಲ್ಲಿ ಬಂದು ಹಾ. ನನ್ನ ಗಣಪತಿಯನ್ನು ಕೂಡ ಇಲ್ಲೇ ಮಾಡ್ತಿದ್ರಿ. ಮಾಡಿಕೊಂಡು ಹಾ. ಹೋಗುವಂತದ್ದು. ಹಾ. ಹಾಗೆ 2 ತಿಂಗಳು ಬಹಳ ಖುಷಿ ಆಗ್ತದೆ. ಖುಷಿ ಆಗ್ತದೆ ಅಲ್ವಾ? ಇಂಥ ಒಂದು ಹಬ್ಬ ಹರಿದಿನಗಳ ಒಂದು ಗಣಪತಿಯನ್ನ ಮಾಡೋದ್ರಲ್ಲಿ ಹೌದು. ನಿಮ್ಮದು ಒಂದು ಕೈ ಚಳಕ ಅಥವಾ ಹಾ. ನಿಮ್ಮ ಒಂದು ಸೇವೆ ಒಂದು ಉಂಟು ಹೌದು, ಅಂತ ಹೇಳಿ ಹೌದು, ಅದೊಂದು ಮನಸ್ಸಿಗೆ ತೃಪ್ತಿ ಹೌದು. ನೀಡುತ್ತೆ. ಏನಾಗ್ಲಿ? ಹೌದು, ನಾವು ಶಾಲೆಯಲ್ಲಿ ನಾನು ಚಿತ್ರಕಲಾ ಅಧ್ಯಾಪಕನಾದ್ರಿಂದ ಹಾ. ಶಾಲೆಗೆ ಮಕ್ಕಳಿಗೆ ಕೂಡ ಹಾ. ಇದನ್ನು ಹೇಳಿಕೊಡ್ತಾ ಇದ್ದೇನೆ. ಹಾ. ಒಂದು 2-3 ವಿದ್ಯಾರ್ಥಿಗಳು ಈಗ ಇದನ್ನು ಹಾ. ತಯಾರು ಮಾಡುವಷ್ಟು ಹಾ. ಗಟ್ಟಿಯಾಗಿದ್ದಾರೆ. ಗಟ್ಟಿಯಾಗಿದೆ. ಹಾಗೆ ನಂಗೆ ಮೂಲ ನನ್ನ ಮುಖ್ಯ ಗುರುಗಳು ಸುಬ್ರಹ್ಮಣ್ಯರಾವ್. ಸುಬ್ರಹ್ಮಣ್ಯರಾವ್ ಹೌದು, ಈಗ ಸಂಪತ್ ಮತ್ತೆ ವಾದಿರಾಜರು ಹಾ. ಎಲ್ಲ ಸೇರಿ ಹಾ. ಒಟ್ಟಿಗೆ ಮಾಡ್ತಾ ಇದ್ದಾರೆ. ಹೌದು, ಬಹಳ ಖುಷಿ ಆಯ್ತು. ಹಬ್ಬದ ಹಾಗೆ ಒಂದು ಮಾಡ್ತಾ ಇದ್ದೆ ಪ್ರತಿ ವರ್ಷ ಕೂಡ. ಬಹಳ ಖುಷಿ ಆಯ್ತು. ಅವರ ಬಗ್ಗೆ ಒಂದು 2 ವಿಷಯಗಳು ಇದೆ ನನಗೆ. ಏನ್ ಹೇಳಿ? ನಾವು ಕಲಿಯುವಂತ ವಿಷಯ ಅವರದ್ದು ಏನ್ ಹೇಳಿದ್ರೆ, ಹಾ. ಅವರು 6 to 9 ಹಾ. 6 ಅವರದ್ದು. ಹಾ. ಒಂದ್ಸಲ ಏನಾಯ್ತು, ಆಕ್ಸಿಡೆಂಟ್ ಆಗಿದೆ ಅವರಿಗೆ. ಹಾ. ಆಕ್ಸಿಡೆಂಟ್ ಆದ್ರೂ ಯಾರಾದ್ರೂ ನಾನಾಗಿದ್ರು ಸಹ ಹಾ. ಪ್ರದರ್ಶನ ಮಾಡ್ಕೊಂಡು ಮನೆಯಲ್ಲಿ ಮಲಗ್ತಿದ್ದೆ. ಖಂಡಿತವಾಗಿ. ಅವರು ಹಾಗಿಲ್ಲ. ಹಾ. 6 ಗಂಟೆ 6 ಗಂಟೆಗೆ ಹಾ. ನೆಲದಲ್ಲಿ ಕುತ್ಕೊಳ್ಳಿ ಕಷ್ಟ, ಹೇಳಲಿಕ್ಕೆ ಕಷ್ಟ ಆದ್ರೂ ಸಹ ಹಾ. ಆ ಡೆಡಿಕೇಶನ್ ಇದೆಲ್ಲ 6 ಗಂಟೆ ಅದೇ ಆ ಸೇವೆ. ಸೇವೆ ಹಾ. ಪರ್ಫೆಕ್ಟ್. ನಿನ್ನೆ ನೋಡಿ ಅವ್ರು ಬರೋ ಹೊತ್ತಿಗೆ ಮಳೆ ಬಂದಿದೆ. ಹಾ. ನಾನಾಗಿದ್ರೆ ಮನೇಲಿ ಕುತ್ಕೊಳ್ತಿದ್ದೆ. ಹಾ. ಅವರು ಏನಿಲ್ಲ, ಮಳೆಯಲ್ಲಿ ಇದಾದ್ರೂ ಸಹ ಸೀದಾ ಮನೆಗೆ ಹೋಗಿ ರೈನ್ ಕೋಟ್ ತಕೊಂಡು ಹಾ. ಪುನಃ ಬಂದಿದ್ದಾರೆ. ಅದೇ ಅದೇ ನಾ ಅವ್ರ ಹತ್ರ ಕಲಿಯುವಂತದ್ದು ವಿಷಯ. ಕಲಿಯುವಂತದ್ದು ಬಹಳಷ್ಟಿದೆ. ಹಾ. ಏನಾಗ್ಲಿ ಸಂಪತ್ರೆ, ನೀವು ಒಂದು ಸ್ವಲ್ಪ ಎದ್ದು ಬಂದು ಉಳಿದ ಗಣಪತಿಗಳ ಬಗ್ಗೆ ತಿಳಿಸಿದ್ರೆ ಒಳ್ಳೇದಾಯ್ತು. ಮತ್ತೆ ಇದು ಮಣ್ಣು ಎಲ್ಲಿಂದ ತರುವಂತದ್ದು ನೀವು? ಮಣ್ಣು ನಾವು ಆಕ್ಚುಲಿ ಮಣ್ಣು ನಮ್ಮದು ಹಂಚಿನ ಫ್ಯಾಕ್ಟರಿಯಲ್ಲಿ ಸಿಗ್ತದೆ. ಹಂಚಿನ ಫ್ಯಾಕ್ಟರಿ ಮಣ್ಣು. ಹೌದು, ಹೌದು. ಅಂದ್ರೆ ಆವೆ ಮಣ್ಣು ಅಂತ ಹೇಳ್ತೀವಿ. ಆವೆ ಮಣ್ಣು. ಈಗ ನೈಸರ್ಗಿಕ ನೆಲೆಗೆ ಇದು ಏನು ತೊಂದರೆ ಇಲ್ಲ. ತೊಂದ್ರೆ ಇಲ್ಲ. ಇಲ್ಲ, ಇದು ನೈಸರ್ಗಿಕವಾಗಿ ಸಿಗುವಂತದ್ದು. ಸಿಗುವಂತದ್ದೇ. ಹೌದು, ಯಾಕಂತ ಹೇಳಿದ್ರೆ ಇದು ಇಂದಿಗೆ ಗದ್ದೆಯಲ್ಲಿ POP ಎಲ್ಲ ಆಗಿ ಹಾ. ಸ್ವಲ್ಪ ನಿಸರ್ಗವನ್ನ ಹಾಳು ಮಾಡ್ತಿದೆ. ಹೌದು. ಹಾಗಾಗಿ ನೀವು ಇನ್ನೂ ಸಹ ಹೌದು. ನಿಸರ್ಗದ ಮಣ್ಣಿನಿಂದಲೇ ಗಣಪತಿಯನ್ನು ಗಣಪತಿ ಮಾಡುತ್ತಿದ್ದೇವೆ. ಹೇಳಿ, ಈ ಗಣಪತಿಯ ವಿಶೇಷತೆ ಏನು? ಈ ಗಣಪತಿ ನಾವೀಗ ಮಾಡ್ತಿರುವಂತದ್ದು, ಹಾ. ಈಗ ನೋಡಿ ಮನೆಯಲ್ಲಿ ಗಣಪತಿ ಇಡುವಂತದ್ದು ಒಬ್ಬರೊಬ್ಬರದ್ದು ಒಂದೊಂದು ಹೈಟ್ ಇದೆ. ಹಾ. ಹೈಟಿನ ಪ್ರಕಾರ ಮಾಡಿದ ಪ್ರತಿ ವರ್ಷ ಒಂದರಿಂದ ಒಂದು ಭತ್ತದ ಎಳೆಯಷ್ಟು ದೊಡ್ಡದಾಗಬೇಕು ಅಂತ ಹೇಳಿ ನಂಬಿಕೆ. ಹಾ. ಅದರ ಪ್ರತೀತಿಯ ಪ್ರಕಾರ ಮಾಡ್ಕೊಂಡು ಹೋಗ್ತೇವೆ. ನಾವು ಮಾಡುವಾಗ ಏನ್ ಮಾಡ್ತೇವೆ, ಕೆಳಗಡೆ ಅದೊಂದು ಪೀಠದಲ್ಲಿ ಒಂದು ಮಾರ್ಕ್ ಇರ್ತದೆ. ಹಾ. ಆ ಮಾರ್ಕಿಗೆ ಪ್ರಪೋರ್ಷನೇಟ್ ಮ್ಯಾಚ್ ಮಾಡುವಾಗ ಅದು ಹೈಟ್ ಹಾ. ಮ್ಯಾಚ್ ಆಗ್ತದೆ. ಹೌದು, ಅದರ ಪ್ರಕಾರ ಮಾಡ್ಕೊಂಡು ಹೋಗ್ತೇವೆ. ಹಾ. ನಾವು ಸಾಮಾನ್ಯವಾಗಿ ಗಣಪತಿ ವಿಗ್ರಹ ಮಾಡುವಾಗ ಹಾ. ಎಲ್ಲರೂ ನೋಡುವಂತ ವಿಷಯ ಏನಂದ್ರೆ, ಗಣಪತಿ ಬಲಮುರಿಯ ಎಡಮುರಿಯ ಅಂತ. ಹೌದು ಹೌದು. ಈಗ ಬಲಮುರಿ ಅಂತೆ ನಮ್ಮ ಬಲಮುರಿಯಲ್ಲಿ ನಮ್ಮ ಉಡುಪಿಯಲ್ಲೇ ಆಗಲಿ ಅಥವಾ ಮಂಗಳೂರಾಗಲಿ ಬ್ಯಾಂಗ್ಳೂರಾಗಲಿ ಬಾಂಬೆ ಆಗಲಿ ಅಲ್ಲಿ ಬೇರೆ ಬೇರೆ ಸೇರಿದೆ. ಈ ನಮ್ಮ ಸನಾತನ ಧರ್ಮದ ಒಂದು ಪುಸ್ತಕದ ನೋಡಿದೆ ನಾನು. ಅದರ ಪ್ರಕಾರ ಏನಂತ ಹೇಳಿದ್ರೆ, ಈ ಗಣಪತಿ ಇದನ್ನು ನೋಡುವ, ಈ ಗಣಪತಿಯ ಸೊಂಡಿಲಿ ಹೀಗೆ ಬಂದು ಈ ನಾಸ ಬಲಬದಿಯ ಗಾಳಿಯನ್ನು ತಕೊಂಡ್ರೆ ಅದು ಬಲಮುರಿ ಹಾಗೆ. ಇದೀಗ ನಾವು ಎಡಮುರಿ ಅಂತ ಹೇಳಿದ್ರೆ, ಎಡಬದಿಯ ಹೀಗೆ ತಿರುಗಿದ್ರೆ ಅದು ಎಡಮುರಿ. ಆದ್ರೆ ಎಡಬದಿಯಿಂದ ಗಾಳಿಯನ್ನು ತಗೊಳ್ಬೇಕು, ಉಸಿರಾಟದ ಮೇಲೆ ಬಲಮುರಿ ಹಾಗೂ ಎಡಮುರಿ ಅಂತ ಹೇಳಿ ಬರ್ತದೆ. ನಮ್ಮ ಮನೆಯಲ್ಲಿ ತಯಾರಿಸುವಂತ ವಿಶೇಷತೆ ಇದೆ. ನಾವು ಗಣಪತಿ ಮಾಡುವಾಗ ಸೆಂಟರ್ ಅಲ್ಲಿ ತಕೊಂಡು ಹೀಗೆ ಬಲಬದಿ ತಿರುಗಿಸಿ ಈ ನಾಸವನ್ನು ಎಡಬದಿಗೆ ತಿರುಗಿಸಿದ್ದೇವೆ. ಈ ನಾಸದಲ್ಲಿ ತಗೊಳ್ಳುವಂತ ಗಾಳಿ ಎಡಬದಿಯಲ್ಲಿ ಇರ್ತದೆ, ಬಟ್ ಗಣಪತಿಯ ಸೊಂಡಿಲು ತಿರುಗಿರುವಂತದ್ದು ಬಲಬದಿಯಲ್ಲಿ ಇರ್ತದೆ. ಇದಕ್ಕೆ ಏನೋ ಒಂದು ಕಾರಣ ಅಂತೇಳಿ ನಮ್ಮ ಹಿರಿಯರಲ್ಲಿ, ಅಂದ್ರೆ ನಮ್ಮ ತಂದೆಯವರ ಕಾಲದಲ್ಲಿ ಒಂದು ನಮ್ಮ ಮನೆಯಲ್ಲಿ ಒಬ್ರು ವ್ಯಕ್ತಿ ಬಂದು ಹೀಗೆ ಮಾಡಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅದಾದ್ಮೇಲೆ ಅವರು ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಸಹ ವಿಶೇಷವಾಗಿ ಏನೋ ನಮಗೆ ಒಳ್ಳೇದಾಗಿದೆ. ಅದರ ನಿಟ್ಟಿಂದ ನಮ್ಮ ತಂದೆಯವರು ಏನ್ ಹೇಳಿದ್ರು, ನಾವು ಗಣಪತಿ ಮಾಡ್ತೇವೆ, ನಮಗೆ ಒಬ್ಬರಿಗೆ ಒಳ್ಳೇದಾದ್ರೆ ತೊಂದರೆ ಇಲ್ಲ, ನಾನು ಎಲ್ಲರಿಗೂ ಒಳ್ಳೇದಾಗ್ಬೇಕಲ್ವಾ, ಆ ರೀತಿಯಾಗಿ ಆ ಪದ್ಧತಿಯನ್ನು ಫಿಕ್ಸ್ ಮಾಡಿದ್ದಾರೆ. ಈಗ ನಾವು ಮಾಡಿದ್ರೆ ಹೀಗೆ ಮಾಡ್ಬೇಕು, ಅದು ಎಡಬದಿಯಿಂದ ಗಾಳಿ ತಗೊಂಡು ಆಗಿರ್ಬೇಕು. ನಮ್ಮ ಮನೇಲಿ ಯಾರು ಇದು ಮಾಡ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಬೇಕು, ಹಾಗಾಗಿ ನಮ್ಮ ಮನೆ ಗಣಪತಿ ಸೊಂಡಿಲು ಹೀಗೆ ಇರ್ಬೇಕು ಅಂತ ಹೇಳಿ ಇದು ಮಾಡಿದೆ. ಯಾರಾದ್ರೂ ಅದು ಬೇಡ ಹಾಗೆ ಅಂತ ಹೇಳಿದ್ರೆ ನಾವು ಅವರಿಗೆ ಬೇಕಾದ ಹಾಗೆ ಮಾಡ್ತೇವೆ. ಹಾಗೆ ಯಾರದು ಒಬ್ಜೆಕ್ಷನ್ ಇಲ್ಲ. ಹಾಗೆ ಒಬ್ರು ಹೇಳಿದ್ರೆ ಅವರಿಗೆ ನಾವು ಎಡಮುರಿ ಮಾಡಿ ಕೊಡ್ತೇವೆ. ಹೌದು, ಅವ್ರು ಹೇಳಿದಾಗೆ ಮಾಡಿ ಕೊಡ್ತೇವೆ. ಸಂತೋಷ. ಹಾಗೇನೆ ಗಣಪತಿಯ ಬಗ್ಗೆ ತಿಳಿಸಿದ್ರಿ. ಅದೇ ರೀತಿ ಈ ಮಕ್ಕಳೆಲ್ಲ ಇಲ್ಲಿ ಏನ್ ಮಾಡ್ತಿದ್ರಿ? ಬನ್ನಿ. ಇವರು ಹಾವು, ಇಲಿ, ಇವರೆಲ್ಲ ಸಿಕ್ಕಾಪಟ್ಟೆ ಮಾಡಿದಾರಲ್ಲ ಇಲ್ಲಿ. ಹೌದು.
ಇದು ಹಾವು ನೋಡಿ ನೀವು ಹೇಳ್ಬೋದು ಇದು ಯಾವ ಜಾತಿದು ಅಂತ ಹೇಳಿ ಅಚ್ಚಣ್ಣ. ಎಲ್ಲ ಇಲ್ಲಿ ಗಣಪತಿಗೆ ಕೊಡುವಂತದ್ದು ನಾಗರ ಹಾವು ಬಿಟ್ರೆ ಬೇರೆ ಯಾವ ಜಾತಿಯನ್ನು ಕೊಡುವಾಗಿಲ್ಲ. ಹಾಗಾಗಿ ಇವರೆಲ್ಲ ನಾಗರ ಹಾವನ್ನ ಬಹಳ ಸುಂದರವಾಗಿ ಮಾಡಿದ್ದಾರೆ ಅಲ್ವೇನೋ? ಹೌದು. ಐಶಾಬಾದ್ ಹೌದಂತೆ. ಅದ್ವೈತ್. ಅದ್ವೈತ್ ನಿಂದು? ಅಮೂಲ್ಯ ನೀನು? ವಿನಾಯಕ. ಅರೆ ಗಣಪತಿದ ಹೆಸರಿದೆ ಅಲ್ವನ ನಿಂದು? ಸೌಜನ್ಯ. ನಿಲ್ಲು. ನಿಂದೇನು? ಸುಮಂತ್. ವೆರಿ ಗುಡ್. ನಿಂದು? ಅಭಿನವ್. ಎಷ್ಟು ಸಮಯದಿಂದ ಇದೆಲ್ಲ ಕಲಿತಿದ್ದೀರಿ ನೀವು? ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಹೇಗೆ ಬರೋದು ನೀವು? ಹೋದ ವರ್ಷ ಬಂದಿದ್ದೀರಾ? ಹೌದಾ? ವೆರಿ ಗುಡ್. ಆಗ್ಲಿ. ಇಲ್ಲೇ ಮನೆ ಅಲ್ಲ? ನೋಡಿ ಹಾವುಗಳೆಲ್ಲ ಬಹಳ ಚಂದ ಮಾಡಿದ್ದೀರಲ್ಲನ. ಓ ಬಹಳ ಎಲ್ಲ ಸುರುಳಿ ಹಾಕಿ ಕೂತ್ಕೊಂಡಿದೆ. ಇನ್ನು ಇದಕ್ಕೆ ಬಣ್ಣ ಬಂದ ಮೇಲೆ ಅದರ ಚಂದವೇ ಬೇರೆ ಅಲ್ಲ? ಹೇಳಿ ಸಂಪತ್ ಅವರೇ, ಇಲ್ಲಿ ಎಲ್ಲ ಬಹಳಷ್ಟು ಗಣಪತಿ ಇದೆ. ಇದೊಂದು 3 ಫೀಟ್ ಇದು ಗಣಪತಿ. ಸಾರ್ವಜನಿಕ ಗಣಪತಿ. ಸಾರ್ವಜನಿಕ. ಇದು ಅಮುಲ್ಪಾಡಿ. ತಯಾರಾಗ್ತದೆ. ಅಮುಲ್ಪಾಡಿ ಗಣಪತಿ ನೀವು ಮಾಡ್ತಿರುವಂತದ್ದು. ಅದು ಅವರು ನಟರಾಜ್ ಮಾಸ್ಟರ್. ನಟರಾಜ್ ಮಾಸ್ಟರ್. ಇದು ಕಡಿಯಾಳಿ ಗಣಪತಿ. ನೋಡಿ ಸ್ನೇಹಿತರೆ, ಕಡಿಯಾಳಿ ಗಣಪತಿ ಇಲ್ಲಿ ತಯಾರಾಗ್ತಿದೆ. ನಮಗೆ ತುಂಬಾ ಹೆಮ್ಮೆ ವಿಷಯ. ಇದು ಹೆಚ್ಚು ಕಮ್ಮಿ ಕಿರೀಟ ಎಲ್ಲ ಸೇರುವಾಗ 8.5 ಫೀಟ್ ಆಗ್ತದೆ. ಹತ್ರ ಆಗ್ತದೆ. ಉಡುಪಿಯ ಹೈಯೆಸ್ಟ್ ದಿನ ಇರುವಂತ ಗಣಪತಿ ಯಾವ್ದು ಇದು? ಎಲ್ಲಿದು? ನಮ್ಮ ವಿಶ್ವಭಾರತಿ ಗಣಪತಿ. ವಿಶ್ವಭಾರತಿ. ಬೀಡಿನ ಗುಡ್ಡ ಹತ್ರ ಶಾರದಾಂಬ. 9 ದಿನ ಇರ್ತಾರೆ. ವೆರಿ ಗುಡ್. ಇದು ಇಂದ್ರಾಳಿ ಗಣಪತಿ ಎಲ್ಲ ತಯಾರಾಗ್ತಿದೆ. ಇದೆಲ್ಲ ಇನ್ನು ಬಣ್ಣ ಬಳಿದ ಮೇಲೆ ಬಹಳಷ್ಟು ಸುಂದರವಾದ ರೂಪರೇಖೆ ಬರುತ್ತೆ. ಇದು ಜ್ಯುವೆಲರಿ ನನ್ನ ಮಿಸ್ಸಸ್ ಮಾಡಿರುವಂತ. ಹೌದಾ? ಪ್ರಣೀತಾ. ಎಲ್ಲಿದ್ದಾರೆ ಅವರು? ಅಲ್ಲಿ ನೋಡಿ. ಯಾರು ಇವರಾ? ನಮಸ್ತೆ. ನೀವು ಸಮೇತ ಗಣಪತಿ ಅಲ್ಲ, ನೀವು ಸ್ಪೆಷಲಿ ಜ್ಯುವೆಲರ್ ಮಾಡ್ತೀರಿ ಅಂತ ಹೇಳಿ. ಜ್ಯುವೆಲರಿ ಆರ್ನಮೆಂಟ್ಸ್ ಗಣಪತಿಗೆ. ಹೌದು, ಗಣಪತಿಗೆ ಆರ್ನಮೆಂಟ್ಸ್ ಮಾಡ್ತಿದ್ದಾರೆ. ಇವರು ಸಹ ಮೊದಲಿಂದ ಸಹ ಗೊತ್ತಿತ್ತ ಇಲ್ಲಿ ಬಂದೇ ಕಲ್ತದ್ದ? ಇಲ್ಲ, ಅವರೇ. ವೆರಿ ಗುಡ್. 12 ಇಯರ್ಸ್ ನಿಂದ ನೀವು ಇದು ಮಾಡ್ತಿದ್ದೀರಾ, ಖಾಲಿ ಆರ್ನಮೆಂಟ್ ಮಾಡುವಂತ ಜ್ಯುವೆಲರಿ. ವೆರಿ ಗುಡ್. ಆಕ್ಚುಲಿ ಕಲ್ಯಾಣ್ ಅವರು ಮಹಾರಾಷ್ಟ್ರದವರ ಕಲ್ತರು. ಹೌದಾ? ವಿಶೇಷವಾಗಿ ಕನ್ನಡ ಲಿಟ್ರೇಚರ್ ಸಹ ಕಲ್ತರು ಮಗನಿಗೆಲ್ಲ ಅವರೇ. ಹೌದಾ? ವೆರಿ ಗುಡ್. ಅದು ಬೇಕು. ಭಾಷಾ ಪ್ರೀತಿ ಅಂದಿದ್ರೆ ನಾವು ಪ್ರಪಂಚ ಸುತ್ತಿ ಆಯಾಯ ಜಾಗದ ಭಾಷೆಯನ್ನು ಕಲಿಬಹುದು. ಈಗ ಕನ್ನಡ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಒಳ್ಳೆ ಮಾತಾಡ್ತಾರೆ. ಅದು ಫೆವಿಕಾಲ್ ಹಾಕಿ ಅಂಟಿಸುವಂತದ್ದು ಬಿಟ್ಟು ಬೀಳಬಾರ್ದು ಅಂತ. ಬೀಳಬಾರ್ದು ಹೇಳಿ ಫೆವಿಕಾಲ್ ಹಾಕಿ ಅಂಟಿಸುವಂತದ್ದು. ಬಹಳ ನಾಜೂಕಾದ ಕೆಲಸ. ಬಹಳ ಸುಂದರವಾಗಿ ಅದ್ಭುತವಾಗಿ ಮಾಡ್ತಿದ್ದಾರೆ. ಏನೇ ಆಗ್ಲಿ ಸಂಪತ್ರೆ, ನಿಮ್ಮ ಇಡೀ ಸಂಸಾರ ಅಂದ್ರೆ ಕಲಾವಿದರೆ, ಬಹಳ ಖುಷಿ ಆಗ್ತದೆ. ಇದು ಕಾರ್ಕಳ ಸುಬ್ಬಣ್ಣ ಕಾಮತ್ ಅಂತ ಹೇಳ್ಕೊಂಡು ಅವರದ್ದು ಗಣಪತಿ. ಇದು ಮಧುನಶ್ಯ ಉದ್ಯಾವರ. ಇದು ನಿಮ್ಮ ಹೆರ್ಗಾ ಬಬ್ಬುಸ್ವಾಮಿ ಗುಡಿ ಹತ್ರ ಒಂದು ಗಣಪತಿ. ಅಲ್ಲಿ ಅವರು ಸಾರ್ವಜನಿಕ. ಇರ್ಲಿ. ಹಾಗೆ ತುಂಬಾ ಜನ. ಹೌದು, ಎಲ್ಲರದ್ದಿದೆ, ತೊಂದರೆ ಇಲ್ಲ. ನೀವೆಲ್ಲ ಅದ್ಭುತವಾಗಿ ಗಣಪತಿಯನ್ನ ತಯಾರು ಮಾಡಿದ್ದೀರಿ. ಅದೇ ರೀತಿ ಅದ್ಭುತವಾಗಿ ಇವರು ಸಹ ಅದಕ್ಕೆ ಆಭರಣಗಳನ್ನ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ನೋಡೋಣ, ನಾವು ಮುಂದಿನ ಗಣಪತಿಯನ್ನ ನೋಡ್ತಾ ಹೋಗಿ. ಇದು ಬಿಳಿ ಹತ್ತಿದೆ. ಹೌದು, ಇದು ಆಕ್ಚುಲಿ ನಮ್ಮ ಮನೆ ಗಣಪತಿ. ನಮ್ಮದು ಮನೆಯ ಗಣಪತಿ ಮಾಡುವಂತ ಒಂದು ಕ್ರಮ ಇದೆ. ಜ್ಯೇಷ್ಠ ಮಾಸದ ಶುದ್ಧ ಚೌತಿ ದಿವಸ ನಾವು ಮುಹೂರ್ತ ಮಾಡ್ತೇವೆ. ಹೋಮ ಎಲ್ಲ ಮಾಡಿ ಅದಾದ ಮೇಲೆ ನಾವು ಮನೆಯ ಗಣಪತಿ ಮಾಡಿ ಮತ್ತೆ ಉಳ್ದ ಗಣಪತಿಯನ್ನು ಮಾಡುವಂಥದ್ದು. ಹೌದು, ಇದು ಬಿಳಿ ಏನ್ ಕಾಣ್ತಿದೆ ಇದು ನಾಗರ ಪಂಚಮಿ ದಿವಸ ಬಣ್ಣ ಮುಹೂರ್ತ ಅಂತಾನೆ ಮಾಡ್ತೇವೆ. ಬಣ್ಣ ಮುಹೂರ್ತ ನಮ್ಮ ಗಣಪತಿಗೆ ಮಾಡಿ ಮತ್ತೆ ಉಳ್ದ ಗಣಪತಿಗೆ ಪೇಂಟ್ ಮಾಡುವಂಥದ್ದು. ಮೊದಲಿನ ಕಾಲದಲ್ಲಿ ಹ್ಯಾಂಡ್ ಪೇಂಟಿಂಗ್ ಮಾಡ್ತಿದ್ದೇವಲ್ಲ, ಹಾಗಾಗಿ ನಮಗೆ ಪಂಚಮಿಯಿಂದ ಅಂತ ಹೇಳಿದ್ರೆ ನಿಮಗೆ 1 ತಿಂಗಳು ಬೇಕು ಪೇಂಟ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಈಗ ನಾವು ಕಂಪ್ರೆಷರ್ ಎಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗ್ತದೆ. ಹಾಗಾಗಿ ನಾವು ಅಷ್ಟಮಿ ನಂತರನೇ ಮಾಡ್ತೇವೆ, ಯಾಕಂದ್ರೆ ಫ್ರೆಶ್ ಇರ್ತದೆ ಅಂತ ಹೇಳಿ. ಮತ್ತೆ ನಾವು ನೈಸರ್ಗಿಕವಾಗಿ ಡೈಲ್ಯೂಟ್ ಆಗುವಂತ ಅಂದ್ರೆ ವಾಟರ್ ಬೇಸ್ ಕಲರ್ ಅನ್ನೇ ಯೂಸ್ ಮಾಡ್ತೇವೆ ಮಾಡಕ್ಕೆ. ಹಾಗೆ ಈ ಗಣಪತಿಯಲ್ಲಿ ಇದ್ದಿದ್ದು ಇದು ರಾಯಲ್ ಎಂಬಸಿಸ್ ಅವರದ್ದು. ರಾಯಲ್ ಆಗೇ ಇದೆ. ರಾಯಲ್ ಎಂಬಸಿಸ್ ನ ಗಣಪತಿ ತುಂಬಾ ರಾಯಲ್ ಆಗಿದೆ. ಇದು ಬಾಂಬೆ ಶೈಲಿಯಲ್ಲಿ ಮಾಡಿ ಬಹಳ ಅದ್ಭುತ. ಬಹಳಷ್ಟು ಗಣಪತಿಗಳಿವೆ. ಇಲ್ಲಿಯೂ ಬಹಳಷ್ಟು ಗಣಪತಿ ಇದೆ. ಇದೆಲ್ಲ ಯಾವುದು? ಎಲ್ಲ ಹೀಗೇನೆ ಮಾಡಿ. ಇದು ವೆಂಕಟರಮಣ. ಇದು ನೋಡಿ, ಇದು ವೆಂಕಟರಮಣ ಪಟ್ಟದ ಗಣಪತಿ. ಯಾವುದು? ಇದು ಪಟ್ಟದ ಗಣಪತಿ ವೆಂಕಟರಮಣ. ಬಹಳಷ್ಟು ಗಣಪತಿಗಳನ್ನ ನೀವು ಮಾಡಿಟ್ಟದ್ದು ಇಲ್ಲಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಅದೆಷ್ಟೋ ಗಣಪತಿಗಳು
ಮುಖಗಳು ಬೇರೆ ಬೇರೆ ಹ್ಮ್. ರೀತಿಯ ಶೈಲಿಯ ಗಣಪತಿ. ಹ್ಮ್. ಇಲ್ಲಿ ಅವರವರ ಹನುಮಾನ್ ಇದ್ದಾರೆ. ಇದು ಆ ದಿನ ನಾವು ಹಾ. ನನ್ನ 21ನೇ ವರ್ಷದಲ್ಲಿ ಹಾ. ಮುದ್ಗಲ ಪುರಾಣದ 32 ಗಣಪತಿಯನ್ನು ಹಾ, ತಂದೆಯವ್ರ ನೀವು ಹತ್ರ ಮಾಡಿರೋ- ಕಲಿಬೇಕಂತೇಳಿ ಮಾಡಿದ್ದೆ. ಮಾಡಿರುವಂಥದ್ದು. ಅದ್ರಲ್ಲಿ ಉಳ್ದದ್ದು ಶೇಷ ಉಳ್ದ ಗಣಪತಿಗಳು ಇದೆಲ್ಲ. ಹಾಗೆ ಹೌದು. ಅದ್ಭುತವಾಗಿದೆ, ಅದ್ಭುತವಾಗಿದೆ. ಇದು ನಮ್ಮ ಮನೆಯ ಮೂಲ ಗಣಪತಿ ಒಳಗೆಲ್ಲ ಹೀಗಿದೆ. ಹಾಗೆ ಹಾಗೆ ಮಾಡಿ. ಮೂಲ ಗಣಪತಿ ಹೇಗಿದೆಯೋ ಹಾಗಿದೆ. ಹೌದೌದು. ಇದು ಬನ್ನಂಜ ದೇವಸ್ಥಾನದ್ದು. ಇದು ಬನ್ನಂಜ ದೇವಸ್ಥಾನದ. ಹೌದು. ಹಾ. ಇದ್ರಲ್ಲಿ ನೋಡಿ ಏನು ಅಂತ ಹೇಳಿದ್ರೆ ಹಾ. 6 ಕೈ ಇದೆ. ಹೌದು. ಮತ್ತೆ ತಾವರೆ ಮೇಲೆ ಕುತ್ಕೊಂಡಂತ ನಾವು ಅದಕ್ಕೆ ಹಾ. ಸೆಟ್ಟಿಂಗ್ ಮಾಡ್ತೇವೆ. ಸೆಟ್ಟಿಂಗ್ ಮಾಡ್ತೀರಿ ತಾವರ ಮೇಲೆ ಕೂತ್ಕೊಂಡಂಥದ್ದು. ಈ ಗಣಪತಿ ಕ್ಷಿಪ್ರಪ್ರಸಾದ ಗಣಪತಿ ಅಂತ ಹೇಳಿ. ಕ್ಷಿಪ್ರ ಪ್ರಸಾದ ಗಣಪತಿ. ಅದರ ಧ್ಯಾನ ಶ್ಲೋಕದ ಪ್ರಕಾರ ಅದನ್ನು ಸಿಂಧೂರ ವರ್ಣ ಮಾಡ್ತೇವೆ ಬಣ್ಣ. ಹಾ. ಮತ್ತೆ ಅದಕ್ಕೆ 6 ಕೈಗಳಲ್ಲಿ ಭತ್ತದ ತೆನೆ, ಹಾ. ಕಬ್ಬು, ಹಾ. ಶಂಕರ- ಬೇರೆ ಬೇರೆ ಆಯುಧಗಳು ಹೌದೌದು. ಬೇರೆ ಆಯುಧಗಳು. ಬೇರೆ ಹಾ, ಧ್ಯಾನದಲ್ಲಿ ಏನ್ ಬರ್ತದೆ ಆ ರೀತಿಯ ಆಯುಧಗಳನ್ನು ಕೊಡ್ತೀರಿ. ಹೌದು. ಇದು ಇದು ರಾಮಕ್ಷತ್ರಿಯ ಸಾರ್ವಜನಿಕ. ಹಾ ಹಾ ಅವ್ರದ್ದು ಹೆಚ್ಚು ಕಮ್ಮಿ ಒಂದು 5 ವರ್ಷ ಆಯ್ತು. ಹಾ ಹಾ ಹಾಗೆ. ಬಹಳ ಸುಂದರ. ಹ್ಮ್. ಗಣಪತಿಯ ಏನು ವಿಶೇಷತೆ ಇಲ್ಲ. ಹೌದು. ನೀವು ಆಕಾರ ನೋಡುವಾಗ ಹೌದು, ವಿಶೇಷ ಅದೇ. ಕಾಣ್ತದೆ. ತಲೆಯ ಭಾಗ ಬಹಳಷ್ಟು ಉಬ್ಬಿಕೊಂಡು ಬಂದು. ಹೌದೌದು. ಹಾ. ಇದು ಸಾಂಪ್ರದಾಯಿಕ ಶೈಲಿಯಲ್ಲಿ ಹಾ. 3 ಗಣಪತಿ ಅಂತ ಹೇಳ್ತಾರೆ. ಹಾ. ಇದನ್ನು ಫುಲ್ ಬಣ್ಣ ರಕ್ತವರ್ಣ ಇರ್ತದೆ. ಹಾ. ಸಿಂಧೂರ ಗಣಪತಿ, 3 ಗಣಪತಿ ಅಂತ ಹೇಳ್ತಾರೆ ಇದಕ್ಕೆ. ಹಾ. ಈ ಶೈಲಿ ನಮ್ಮ ಮೊದಲಿನ ಕಾಲದಿಂದಲೂ ಇದೇ ರೀತಿ ಆಗ್ಬೇಕು ಅವ್ರಿಗೆ. ಹಾ, 3 ಗಣಪತಿ. ಹೌದು. ಇದು 3 ಗಣಪತಿ ಅಂದ್ರೆ ಹಣೆಗಳು ಉಬ್ಬಿಕೊಂಡಾಗಿರುವ. ಹೌದು. ಇದು ಬ್ರಿಟಾನಿಯಾ ಇದಿದೆ ಅಲ್ಲ, ಹಾ. ಮಂಗೇಶ್ ಶೆಣೈ ಅವರದ್ದು. ಅವರ ಪರ್ಕಳ ಮಂಗೇಶ್ ಶೆಣೈ ಅಂತ. ಪರ್ಕಳ ಹೌದು. ಮಂಗೇಶನ ಹೌದು. ಬಹಳ ಸುಂದರವಾಗಿದೆ. ಅದೇ ರೀತಿ ಬಹಳ ಅದ್ಭುತವಾದಂತ ಒಂದು ಗಣಪತಿ ಇದೆ ಇಲ್ಲಿ. ಹ್ಮ್. ಇದು ಸಮೇತ ಆನೆಯ ಮೇಲೆ ಕುಳಿತಂತ ಗಣಪತಿ. ಇದು ಹಾ. ನಮ್ಮ ಅಲೆಯವರು ಕಿಣಿ ಅವರದ್ದು. ಅಲೆವರು ಕಿಣಿ ಅವರದಾ? ಹೌದೌದು. ಇದ್ಯಾವುದು ಸಂಪತ್ರೆ ಇದು? ಇದು ನನ್ನದು 21ನೇ ವಯಸ್ಸಿನಲ್ಲಿ ನಾನು ಹಾ. ಗಣಪತಿ ಕಲಿಬೇಕಂತೇಳಿ ಇದ್ದಾಗ ನನ್ನ ತಂದೆಯವರು ಮಾರ್ಗದರ್ಶನದಲ್ಲಿ ಹಾ. ಮುದ್ಗಲ ಪುರಾಣ ಅಂತೇಳಿ ಶ್ರೀತತ್ವ ನಿಧಿಯ ವಿಷಯ ಗಣಪತಿಯ ಅಂತ ಹೇಳುವ ಪುಸ್ತಕದಲ್ಲಿ ಹಾ. ಮುದ್ಗಲ ಪುರಾಣ ಅಂತ ಹೇಳ್ಕೊಂಡು ಒಂದು ಭಾಗದ ಇದರಲ್ಲಿ ಅಧ್ಯಾಯದಲ್ಲಿ ಗಣಪತಿಯ ಬಗ್ಗೆ ಹೇಳಿದೆ. ಹಾ. ಗಣಪತಿಯ 32 ಅವತಾರಗಳು, ಅದರದ್ದು ಧ್ಯಾನ ಶ್ಲೋಕದಲ್ಲಿ ವಿಶೇಷವಾದ ಬಣ್ಣ ಮತ್ತೆ ಕೈಗಳು, ಆಯುಧಗಳು ಅದರ ಪ್ರಕಾರವೇ ಮಾಡಿದೆ. ಹಾ. ಅದು ಬಾಲ ಗಣಪತಿಯಿಂದ ಅಂದ್ರೆ ತರುಣ, ಭಕ್ತ, ವೀರ ಹಾಗೆ ಗಣಪತಿಯ ಹಾ. ಆಕಾರಗಳು ಬೆಳೀತಾ ಹೋಗಿ ಹಾ. ಅದು ಲಾಸ್ಟಿಗೆ ಸಂಕಷ್ಟಹಾರ ಗಣಪತಿ ತನಕ ಬರ್ತದೆ. ಹಾ. 32 ಗಣಪತಿ. ಒಟ್ಟಾಗಿ ನೀವು ಇದರಲ್ಲಿ ಎಲ್ಲ 32 ಗಣಪತಿಗಳನ್ನ ತೋರಿಸಿದ್ದೀರಿ. ಅದನ್ನ ಎಕ್ಸಿಬಿಷನ್ ಮಾಡಿದ್ದೆವು. ಹಾ. ಅವಾಗ ಸ್ವಾಮೀಜಿಗಳು ಬಂದಿದ್ರು, ಹಾ. ಮತ್ತೆ ಫಿಲ್ಮ್ ಮೇಕರ್ ಪ್ರೇಮ ವಿಷ್ಣುವರ್ಧನ್ ಅವರೆಲ್ಲ ಬಂದಿದ್ರು. ಹಾಗೆ ಇದು ನನ್ನ ಜೀವನದ ಉತ್ತಮ ಅನುಭವ ಆಗಿತ್ತು ನನಗೆ. ನಾನು ಏನು ಮಾಡಿದ್ರು ನಾ ಹಮ್ ಕರ್ತ ಹರಿ ಕರ್ತ ಎಲ್ಲ ದೇವ್ರು ಮಾಡಿಸುದು ಅಂತೇಳಿ. ಅದೇ ಅದೇ ಅದೇ. ನೋಡಿ ಇಲ್ಲೊಬ್ಳು ಸಣ್ಣ ಬಾಬು ಹಾವನ್ನು ಮಾಡಿದಾಳೆ. ಇವರು ಬೇರೆ ಯಾರು ಅಲ್ಲ, ನಮ್ಮ ಸಂಪತ್ರವರ ಮಗಳು. ಯಾರು ಮಾಡಿದ ಹಾವು ಇದು? ಸುಳ್ಳು. ನೀನೇಕಂದ ಹಾವ ಇದು? ನೀನ್ ಸಹ ಹೀಗೆ ಮಾಡ್ತೀಯ ಹಾವು? ಗೊತ್ತಿರ್ಲಿಲ್ಲ, ಈಗ ಮಾಡ್ತೀಯಲ್ಲ. ಅಪ್ಪ ಗಣಪತಿ ಮಾಡ್ತಾರೆ, ಅಮ್ಮ ಆಭರಣ ಮಾಡ್ತಾರೆ, ಮಗಳು ಹಾವು ಮಾಡ್ತಾಳೆ ಅಲ್ವಾ? ಹೌದಲ್ಲ ಹೇಳು. ಇಲಿ ಮಾಡ್ತೀಯಾ? ಇಲ್ವಾ? ಬರುದಿಲ್ವಾ? ಅಯ್ಯಯ್ಯೋ, ಮಗಳಿಗೆ ಹಾವು ಮಾತ್ರ ಅಂತೆ ಬರೋದು, ಇಲಿ ಬರೋದಿಲ್ಲ ಅಂತೆ. ನೀವೆಲ್ಲ ಮಾಡಿದ್ರನಾ? ವೆರಿ ಗುಡ್. ಓ, ಇಲಿ ರೆಡಿ ಆಯ್ತಾ? ಓ, ಇಲಿಗಳೆಲ್ಲ ರೆಡಿಯಾಗಿ ಆಗಿದೆ. ವೆರಿ ಗುಡ್. ನೀನೆಂತ ಮಾಡಿದ್ಯಾ? ಹಾವಾ? ಅದೇನು ಹಾವೆಲ್ಲ ಬೆಂಡಾಗಿ ಹೋಗಿದೆ ಹಾವು. ನೀನೆಂತ ಮಾಡಿದ್ದು ಬಿಟ್ಟು ಇವಳು? ಹಾವಾ? ಓ, ಇವಳು ಹಾವು ಭಯಂಕರ ಕಚ್ಚಲಿಕ್ಕೆ ರೆಡಿಯಾಗಿದೆ. ವೆರಿ ಗುಡ್. ಸಂಪತ್ ಅವರೇ, ಇವರು ನಿಮ್ಮ ಅಣ್ಣ ಅಲ್ಲ? ಹಾಂ, ವಾದಿರಾಜ್ ಅವರು ನಮಸ್ತೆ. ನಮಸ್ತೆ. ಹೇಳಿ ವಾದಿ ಅವರೇ, ನಿಮ್ಮ ಒಂದು ಅಭಿಪ್ರಾಯ ಹೇಳಿ. ಅಭಿಪ್ರಾಯ ಏನಿಲ್ಲ, ನಮ್ಮ ಅಜ್ಜನ ಕಾಲದಿಂದ ತಂದೆಯ ಕಾಲದಿಂದ ಈಗ ನಾವು ಮಾಡ್ತಾ ಇದ್ದೇವೆ ಹಾ. ಗಣಪತಿಯನ್ನು. ಹಾ. ಎಲ್ಲ ಸೇರಿ ಮೊದಲು ಅಣ್ಣ ಇದ್ರು, ಹಾ. ಅವರಿಗೆ ಎಕ್ಸ್ಪೈರ್ಡ್ ಆಗಿದ್ದಾರೆ. ಹೌದು ಹೌದು ಮೊದಲು ಗೊತ್ತು. ಅಣ್ಣ ಹೌದು. ನಾವು ಎಲ್ಲ ಒಟ್ಟಿಗೆ ಸೇರಿ ಗಣಪತಿಯನ್ನು ಮಾಡ್ತಾ ಇದ್ದೇವೆ. ಹಾ. ಈಗ ನನ್ನ ತಮ್ಮ ಮತ್ತೆ ನಾವಿಬ್ಬರು ಸೇರಿ ಮಾಡ್ತಿದ್ದೇವೆ. ನಮ್ಮ ಹಾಗೆ. ತಂದೆಯವರು ಎಕ್ಸ್ಪೈರ್ಡ್ ಆದ ಹೌದು. ಹಾಗೂ ನಾವು ಪ್ರತಿ ವರ್ಷ ಶಾರದೆ ಮತ್ತೆ ಗಣಪತಿಯನ್ನು ಮಾಡ್ತೇವೆ. ಹಾ. ಶಾರದೆ ಮಾಡುವಾಗ ಹಾ. ನಾನು ತಮ್ಮ ಹಾ. ಮತ್ತೆ ನಮ್ಮ ಈ ಮಕ್ಕಳು ಕೂಡ ಸೇರ್ತಾರೆ. ಹಾ. ಈ ಸೈನ್ ಪೇಪರ್ ಹಾಕುದು, ಹೌದೌದು, ಅದಕ್ಕೆಲ್ಲ ಈ ಮಕ್ಕಳು ಸೇರ್ತಾರೆ. ಹೌದು. ಹಾಗೆ. ಹಾಗೆ ಕೆಲವು ನಮ್ಮ ಇವರು ನಟರಾಜ ಅಣ್ಣ ಸಹ ಸೇರ್ತಾರೆ. ಹೌದು ಹೌದು, ಅವರೆಲ್ಲ ಹಾಗೆಲ್ಲ ಸಂತೋಷದಿಂದ ಎಲ್ಲ ಒಟ್ಟಿಗೆ ಒಟ್ಟಿಗೆ ಇದು ಗಣಪತಿ ಮಾಡ್ತಾರೆ. ಮತ್ತೆ ಹೌದು, ಶಾರದೆ ಎಲ್ಲವೂ ಮಾಡ್ತೇವೆ. ಮಾಡ್ತಿದ್ರಿ. ಬಹಳ ಖುಷಿ ಆಯ್ತು. ನೀವೆಲ್ಲ ಸಂಸಾರ ಒಟ್ಟಾಗಿಕೊಂಡು ಈ ಗಣಪತಿಯನ್ನು ಮಾಡೋದ್ರಲ್ಲಿ ನಿಮ್ಮ ಒಂದು ಸೇವೆಯನ್ನು ನೀಡ್ತಿದ್ರಿ. ನಿಮ್ಮ ಈ ಸೇವೆ ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾನು ಹಾರೈಸ್ತೇನೆ. ನಮಸ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿಯ ಒಂದು ಸಂಸಾರ ಎಲ್ಲರೂ ಒಟ್ಟಾಗಿಕೊಂಡು ಗಣಪತಿ ಮಾಡುವ ಒಂದು ಸೇವೆಯಲ್ಲಿ ತೊಡಗಿದ್ದಾರೆ. ಇದೆಲ್ಲ ಒಂದು ಮಾದರಿ. ಇನ್ನೇನು ಚೌತಿ ಬರಲಿದೆ. ಇದೇ ಗಣಪತಿಯ ಮೂರ್ತಿಗಳು ಬಣ್ಣವನ್ನು ಬಳಿದುಕೊಂಡು ಸುಂದರ ರೂಪವನ್ನು ತಾಳಿಕೊಂಡು ಅಂದು ಪ್ರತಿಷ್ಠಾಪನೆಗೊಂಡು ನಮ್ಮೆಲ್ಲರೊಂದಿಗೆ ಆ ಒಂದು ಪ್ರಾರ್ಥನೆಯನ್ನು ಬೇಡುವಂತಹ ಒಂದು ಕ್ರಮ ಜರುಗಲಿದೆ. ಹಾಗೆಯೇ ನಾವು ಇನ್ನೊಮ್ಮೆ ಚೌತಿಯ ಸಮಯದಂದು ಬಣ್ಣ ಬಳಿದ ನಂತರ ಬಂದು ಪುನಃ ಈ ಗಣಪತಿಗಳನ್ನು ನೋಡೋಣ. ಇಂದಿಗೆ ನಾನು ಈ ವಿಡಿಯೋನ ಮುಗಿಸಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.